Recruitment immediately will start. Huh? ಅದಕ್ಕೆ 6% ಹಂಗೆ ಇಟ್ಟಿದ್ದೀವಲ್ಲ ಬ್ಯಾಕ್ಲಾಗ್ 6% ಬ್ಯಾಕ್ಲಾಗ್ ಇಟ್ಟಿದ್ದೀವಲ್ರಿ. ಈಗ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಮಾಡ್ತೀವಿ, ಅದ್ರ ವರ್ಷ ಇನ್ನೂ ಜಾಸ್ತಿ ಮಾಡ್ತೀವಿ. ನಾವು ಈಗ ಇನ್ನೂ 3 ವರ್ಷ ತುಂಬೇ ಇಲ್ಲ ನಮ್ದು ಇನ್ನು. ಆಯ್ತಲ್ಲ, ಈ ಡಿಸಿಷನ್ ಆಯ್ತಲ್ಲ, ಈಗ ಡಿಸಿಷನ್ ಆಯ್ತಲ್ಲ, ಈಗ ಇಲ್ಲಿಂದ ಶುರು ಮಾಡ್ತೀವಿ ಅಂತಂತವಾಗಿ. taken care more than what their request is. No, that doesn't matter. This will answer all their doubtful questions. ಆಮೇಲೆ ನಮ್ಮ ಪಕ್ಷದ ನಿಲುವು ಸಮಪಾಲು ಸಮಬಾಳು ಅಂತಕ್ಕಂಥದ್ದು. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ, ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ. ಯಾರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರನೇ ಸ್ವಲ್ಪ ವಿಳಂಬ ಆಯಿತು. ವಿಳಂಬ ಆದರೂ ಕೂಡ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದ್ದೀವಿ. ಒಳ ಮೀಸಲಾತಿ ಸಮಸ್ಯೆ ಇದೆಯಲ್ಲ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕೊಟ್ಟ ಮಾತು ಉಳಿಸ್ಕೊಂಡಿದ್ದೀವಿ, ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ. ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಪ್ಕೊಳ್ತೇವೆ. ಯಾಕಂದರೆ ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಕ್ಕೂರಲಿನಿಂದ ಒಪ್ಕೊಂಡಿರೋದರಿಂದ ದಲಿತ ಸಂಘಟನೆಗಳು ಕೂಡ ಒಪ್ಕೊಳ್ತವೆ ಅಂತಕ್ಕಂಥ ವಿಷಯ. ನಮ್ಮ ಸರ್ಕಾರ 17+7% ಮಾಡಲಿಕ್ಕೆ ಬದ್ಧವಾಗಿದೆ. 17 SC 7 ST 24% ಮಾಡಲಿಕ್ಕೆ ಬದ್ಧವಾಗಿದೆ. ಮತ್ತು ಈಗ ನಾವು SCಗೆ 17% ಕೊಡಲಿಕ್ಕೆ ಬದ್ಧವಾಗಿದ್ದೇವೆ. ಕೋರ್ಟು ಒಂದು ವೇಳೆ 17% ಅಂತ ನಮ್ಮ ಪರವಾಗಿ ತೀರ್ಪು ಬಂದರೆ, ಬ್ಯಾಕ್ಲಾಗ್ ಅಂತ 665 ಅಂತ ಮಾಡಿದ್ದೀವಲ್ಲ, ಅದನ್ನು 6%ನ್ನು ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡ್ತೀವಿ. 3 7 ಮಾಡೋದು. ಒಟ್ಟು 24%ಗೆ ಬದ್ಧವಾಗಿದ್ದೀವಿ. 17%ಗೆ SCಗೆ ಬದ್ಧವಾಗಿದ್ದೀವಿ. 7%ಗೆ STಗೆ ಬದ್ಧವಾಗಿದ್ದೀವಿ.